ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಎಷ್ಟು ದಿನ ಮುಂದುವರಿಬಹುದು, ಭಾರತ ಎಷ್ಟು ದೊಡ್ಡ ಮಟ್ಟಿನ ದಾಳಿ ಮಾಡಬಹುದು, ಇದೆಲ್ಲ ಚರ್ಚೆಯ ನಡುವೆಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಈ ಮಾತನ್ನು ಕೇಳೋದಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ತಾ ಇದ್ರೂ ಕೂಡ ಇದು ಸತ್ಯ. ಇವತ್ತು ಸರಿಯಾಗಿ 5:35 ಟ್ರಂಪ್ ತನ್ನ ಟ್ರುತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ. ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಟ್ರಂಪ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ಅಮೆರಿಕ ಸುದೀರ್ಘವಾಗಿ ಎರಡೂ ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಪಡೆದಿದೆ, ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಎರಡೂ ದೇಶಗಳಿಗೂ ಕೂಡ ಟ್ರಂಪ್ ಕಂಗ್ರ್ಯಾಚುಲೇಷನ್ ಹೇಳಿದ್ದಾರೆ. ಮಿತ್ರರೇ, ಇದು ಈ ಕ್ಷಣದ ಬಿಗ್ ಡೆವಲಪ್ಮೆಂಟ್. ಅಂದರೆ ಭಾರತ ಮತ್ತೊಂದು ಐತಿಹಾಸಿಕ ವಿಜಯವನ್ನು ದಾಖಲಿಸಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ನಿಮಗೆ ಗೊತ್ತಿರಬಹುದು, ಭಾರತ ಒಂದು ಕ್ಲಿಯರ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿತ್ತು. ನಮ್ಮಿಂದ ಯುದ್ಧ ಅಂತ್ಯ ಆಗೋದಿಲ್ಲ, ಅಂದರೆ ನಮ್ಮ ಮೇಲೆ ಒಂದು 10 ಬಾಂಬ್ ಬಿದ್ದಿರ್ತವೆ ಅಥವಾ 10 ಮಿಸೈಲ್ ದಾಳಿ ಆಗಿರುತ್ತೆ, ಆ ಕ್ಷಣದಲ್ಲಿ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದಿಲ್ಲ. ನಾವು ಹೆಚ್ಚಿನ ಹಾನಿಯನ್ನು ಪಾಕಿಸ್ತಾನಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಯುದ್ಧ ವಿರಾಮಕ್ಕೆ ಮನಸ್ಸು ಮಾಡ್ತೀವಿ, ಹೀಗಂತ ಭಾರತದ ಸ್ಟ್ಯಾಂಡ್ ಇತ್ತು. ಆರಂಭದಿಂದಲೂ ಕೂಡ ಭಾರತದ ತಂತ್ರಗಾರಿಕೆ ಇದೇ ಆಗಿತ್ತು. ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಮೇ 7ನೇ ತಾರೀಕು ದಾಳಿ ಮಾಡುತ್ತೆ. ಪಾಕಿಸ್ತಾನದ ಉಗ್ರರ ತಾಣಗಳನ್ನು ಹುಡುಕಿ ಹೊಡೆಯುತ್ತೆ. 9 ಕಡೆಗಳಲ್ಲಿ ಅಟ್ಯಾಕ್ ಆಗುತ್ತೆ. ಅದಾದ ಬಳಿಕ ಪಾಕಿಸ್ತಾನ ಸುಮ್ಮನೆ ಕೂರೋದಿಲ್ಲ, ಭಾರತದ ಮೇಲೆ ನಿರಂತರವಾಗಿ ದಾಳಿಗೆ ಯತ್ನ ಮಾಡುತ್ತೆ. 8ನೇ ತಾರೀಕು ರಾತ್ರಿ ಭಾರಿ ದಾಳಿಗೆ ಪಾಕಿಸ್ತಾನ ಯತ್ನ ಮಾಡುತ್ತೆ. ಆದರೆ ಭಾರತ ಅದೆಲ್ಲದನ್ನು ಕೂಡ ಯಶಸ್ವಿಯಾಗಿ ತಡೆದಿತ್ತು. ಹಾಗಂತ ಭಾರತ ಸುಮ್ಮನೆ ಕೂತಿಲ್ಲ, ಪಾಕಿಸ್ತಾನದ ಮೇಲೆ ಡ್ರೋನ್ ಅಟ್ಯಾಕ್ಗಳನ್ನು ಮಾಡಿತ್ತು. ಪಾಕಿಸ್ತಾನದ ಎಲ್ಲ ನಗರಗಳ ಮೇಲೂ ಕೂಡ ಭಾರತದ ಡ್ರೋನ್ಗಳು ಹೋಗಿ ಬಿದ್ದಿದ್ವು. ಇದರಿಂದ ಒತ್ತಡಕ್ಕೊಳಗಾದಂತಹ ಪಾಕಿಸ್ತಾನ ಭಾರತದ ಮೇಲೆ ದೊಡ್ಡ ದಾಳಿಗೆ ಒಂದು ಯತ್ನ ಮಾಡುತ್ತೆ. ಭಾರತದ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರಯೋಗ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿತ್ತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಎಲ್ಲ ಪ್ರಯತ್ನವನ್ನು ಕೂಡ ವಿಫಲಗೊಳಿಸಿತ್ತು. ಅದಾಗ್ತಿದ್ದ ಹಾಗೆ ಭಾರತ ಮಾತ್ರ ನಿರ್ಣಾಯಕ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಪಾಕಿಸ್ತಾನದ 5ಕ್ಕೂ ಹೆಚ್ಚು ಏರ್ ಬೇಸ್ಗಳನ್ನು ಧ್ವಂಸ ಮಾಡಿತ್ತು. ಪಾಕಿಸ್ತಾನದ ಅನೇಕ ಫೈಟರ್ ಜೆಟ್ಗಳನ್ನು ಉಡಾಯಿಸಿತ್ತು. ಮಿತ್ರರೇ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಇದುವರೆಗೆ ಭಾರತ ಹೊರಗಡೆ ಕೊಟ್ಟಿಲ್ಲ. ಯಾಕಂದ್ರೆ ಯುದ್ಧದ ಸನ್ನಿವೇಶದಲ್ಲಿ ಆಪರೇಷನ್ ಡೀಟೇಲ್ಸ್ ಅನ್ನು ಕೊಡೋದಿಲ್ಲ ಅನ್ನುವಂಥದ್ದು ಭಾರತದ ತಂತ್ರಗಾರಿಕೆ ಆಗಿತ್ತು. ಇದೆಲ್ಲದರ ಮಧ್ಯದಲ್ಲಿ ಪ್ರತಿ ಬಾರಿಯೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಾ ಇತ್ತಲ್ಲ, ಆ ಕ್ಷಣದಲ್ಲಿ ಅಮೆರಿಕ ಸಂಪರ್ಕ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಆದಂತಹ ಮಾರ್ಕೊ ರೂಬಿಯೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆಗೂ ಮಾತನಾಡ್ತಾ ಇದ್ರು. ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಜೊತೆಗೂ ಕೂಡ ಮಾತನಾಡ್ತಾ ಇದ್ರು. ಅಂತಿಮವಾಗಿ ಅಮೆರಿಕ ಒಂದು ಮಧ್ಯಸ್ಥಿಕೆ ಮಾಡದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಭಾರತ ಸರ್ಕಾರ ಇವತ್ತೊಂದು ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಅದೇನು ಕೇಳಿದ್ರೆ, ಭಾರತದಲ್ಲಿ ನಡೆಯುವಂತಹ ಪ್ರತಿ ಉಗ್ರ ದಾಳಿಯೂ ಕೂಡ ಆಕ್ಟ್ ಆಫ್ ವಾರ್. ಇದರ ಅರ್ಥ ಏನು ಕೇಳಿದ್ರೆ, ಭಾರತದಲ್ಲಿ ಇನ್ಮುಂದೆ ಪೆಹಲ್ಗಾಮ್ನಂತಹ ಯಾವುದೇ ಅಟ್ಯಾಕ್ ಆದ್ರೆ, ಅಷ್ಟು ದೊಡ್ಡ ಅಟ್ಯಾಕ್ ಅಂತ ಏನಿಲ್ಲ, ಒಂದು ಬಾಂಬ್ ಸ್ಫೋಟ ಆಗಿರಬಹುದು, ಎಲ್ಲೊಂದು ಕಡೆಯಲ್ಲಿ ಉಗ್ರರು ನುಸುಳಿ ದಾಳಿ ಮಾಡುವಂತಹ ಪ್ರಯತ್ನಗಳಾಗಿರಬಹುದು, ಇದೆಲ್ಲದನ್ನು ಕೂಡ ಭಾರತ ಯುದ್ಧ ಅಂತಲೇ ಪರಿಗಣಿಸುತ್ತೆ. ಇದನ್ನ ಭಾರತ ಪಾಲಿಸಿಯಾಗಿ ಅಡಾಪ್ಟ್ ಮಾಡಿಕೊಂಡಿದೆ. ಇವತ್ತಿನಿಂದ ಭಾರತ ಸರ್ಕಾರ ಆ ರೀತಿಯ ತೀರ್ಮಾನ ಮಾಡಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಭಾರತದ ಇನ್ಯಾವುದೋ ಭಾಗದಲ್ಲಿ ಏನು ಜಮ್ಮು ಕಾಶ್ಮೀರನೇ ಆಗಬೇಕು ಅಂತಿಲ್ಲ, ಅದು ಮುಂಬೈ ಇರಬಹುದು, ಗುಜರಾತ್ ಇರಬಹುದು, ಅಥವಾ ಉತ್ತರ ಪ್ರದೇಶ ಇರಬಹುದು, ಎಲ್ಲೊಂದು ಕಡೆಯಲ್ಲಿ ಉಗ್ರರಿಂದ ಏನೋ ಕೃತ್ಯ ಆಗುತ್ತಪ್ಪ, ಅದರ ಲಿಂಕ್ ಪಾಕಿಸ್ತಾನದ್ದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಭಾರತ ಅದನ್ನು ಯುದ್ಧ ಅಂತಲೇ ಪರಿಗಣಿಸುತ್ತೆ. ತಕ್ಷಣ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ರೀತಿಯಾದಂತಹ ಒಂದು ಪಾಲಿಸಿಯನ್ನು ಇವತ್ತು ಭಾರತ ಅಳವಡಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ಭಾರತ ಸರ್ಕಾರ ಇಂತಹದೊಂದು ತೀರ್ಮಾನ ಕೈಗೊಂಡಂತಹ ಕೆಲವೇ ನಿಮಿಷಗಳಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದಾವೆ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕೆ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ, ಪಾಕಿಸ್ತಾನದ ಮಾಜಿ ಸೇನಾ ಮುಖ್ಯಸ್ಥರು ಕೂಡ ಯುದ್ಧ ವಿರಾಮ ಆಗಬೇಕು ಅಂತಂದ್ರೆ ಅಮೆರಿಕದ ಮಧ್ಯಸ್ಥಿಕೆ ಅವಶ್ಯಕತೆ ಇದೆ. ಅಮೆರಿಕ ಮನಸ್ಸು ಮಾಡದೆ ಇದೇ ಧೋರಣೆಯನ್ನು ಅನುಸರಿಸಿದ್ದೇ ಆದ್ರೆ, ಅಂದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ JD ವ್ಯಾನ್ಸ್ ಹೇಳಿದ್ರಲ್ಲ, ಅದೇ ರೀತಿಯ ಮನಸ್ಥಿತಿಯನ್ನು ಮುಂದುವರಿಸಿದ್ದೇ ಆದ್ರೆ ಪಾಕಿಸ್ತಾನವನ್ನ ಭಾರತ ನಾಶ ಮಾಡುತ್ತೆ ಅಂತ ಹೇಳಿ ಪಾಕಿಸ್ತಾನದ ಮಾಜಿ ಸೈನಿಕರು ಹೇಳ್ತಾ ಇದ್ರು. ಅಂದ್ರೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು. ಭಾರತ ಈ ಪರಿಯಾಗಿ ಹೊಡೆತ ಕೊಡುತ್ತೆ ಅಂತ ಹೇಳಿ ಪಾಕಿಸ್ತಾನ ಅಂದುಕೊಂಡಿರಲಿಲ್ಲ. ಭಾರತ ಯಾವಾಗಲೂ ಕೂಡ ಸಾಫ್ಟ್ ಕಾರ್ನರ್ ಅನ್ನು ತೋರಿಸುತ್ತೆ, ಅಥವಾ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಭಾರತ ಹೆದರುಕೊಳ್ಳುತ್ತೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಿಲ್ಲ, ನಮ್ಮದು ಕೂಡ ಅಣ್ವಸ್ತ್ರ ರಾಷ್ಟ್ರ, ಹೀಗೆಲ್ಲ ಪಾಕಿಸ್ತಾನ ತನಗೆ ತಾನೇ ಅಂದುಕೊಂಡಿತ್ತು. ಆದರೆ ಭಾರತ ಇದು ಯಾವುದನ್ನು ಕನ್ಸಿಡರ್ ಮಾಡಿರಲಿಲ್ಲ. ಪೆಹಲ್ಗಾಮ್ನಲ್ಲಿ ಆದಂತಹ ಅಟ್ಯಾಕ್ಗೆ ಪಾಕಿಸ್ತಾನದ ನೇರ ಕೈವಾಡ ಇದೆ. ಪಾಕಿಸ್ತಾನ ಉಗ್ರವಾದವನ್ನು ತನ್ನ ಸ್ಟೇಟ್ ಪಾಲಿಸಿಯನ್ನಾಗಿ ರೂಢಿಸಿಕೊಂಡಿದೆ. ಹೀಗಾಗಿ ಪಾಕಿಸ್ತಾನವನ್ನು ಈ ಬಾರಿ ಬಿಡುವಂತಹ ಮಾತೇ ಇಲ್ಲ ಅಂತೇಳಿ ಭಾರತ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಂಡಿತ್ತು. ಪಾಕಿಸ್ತಾನ ಒಂದು ಏಟನ್ನು ಕೊಡುವಂತಹ ಯತ್ನ ಮಾಡಿದ್ದೆ, ಆದರೆ ಭಾರತ ಅದಕ್ಕೆ 10 ಪಟ್ಟು ದೊಡ್ಡದಾದಂತಹ ಪ್ರಹಾರವನ್ನು ಮಾಡಿದೆ. ಈ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರಬಹುದು, ನಾವು ಗೆಲ್ಲುವಂತಹ ಸ್ಥಿತಿಯಲ್ಲಿದ್ವಿ, ಯಾಕೋಸ್ಕರವಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತ. ಮಿತ್ರರೇ, ನನಗನಿಸಿದ ಮಟ್ಟಿಗೆ ಭಾರತಕ್ಕೆ ಯುದ್ಧ ಮಾಡುವಂತಹ ಯಾವುದೇ ಇರಾದೆ ಇರಲಿಲ್ಲ. ಆದರೆ ಪಾಕಿಸ್ತಾನ ಮಾಡಿದಂತಹ ಭಯೋತ್ಪಾದನಾ ಕೃತ್ಯಕ್ಕೆ
ಇದಕ್ಕೆ ಉತ್ತರ ಕೊಡದೇ ಇದ್ರೆ ಇದು ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ. ಹೀಗಾಗಿ ಭಾರತ ತೀವ್ರ ಅಗ್ರೆಸಿವ್ ಆದಂತಹ ಸ್ಟೆಪ್ಗಳನ್ನು ತೆಗೆದುಕೊಳ್ತು, ಬಹಳ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತು. ಯೋಚನೆ ಮಾಡಿ, ಒಂದು ನೆರೆಯ ದೇಶದ 5-6 ಏರ್ಬೇಸ್ ಮೇಲೆ ಏಕಕಾಲಕ್ಕೆ ದಾಳಿ ಮಾಡುತ್ತೆ ಅಂತಂದ್ರೆ ಭಾರತದ ಸಾಮರ್ಥ್ಯ ಎಷ್ಟಿರಬೇಕು, ಭಾರತ ಎಂತಹ ಗಟ್ಟಿ ನಿರ್ಧಾರವನ್ನು ಮಾಡಿರಬೇಕು ಅಂತ. ಇದನ್ನೆಲ್ಲ ವಿಶ್ವ ಸಮುದಾಯ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. 2 ನ್ಯೂಕ್ಲಿಯರ್ ಪವರ್ ದೇಶಗಳು ಈ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ರೆ ಇಡೀ ವಿಶ್ವಕ್ಕೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಅದು ಅಲ್ಲದೆ ಅಮೆರಿಕ ಕೂಡ ಈಗ ಸದ್ಯ ಒತ್ತಡದ ಪರಿಸ್ಥಿತಿಯಲ್ಲಿದೆ. ಟ್ರಂಪ್ ಟ್ಯಾರಿಫ್ ವಾರ್ ಅನ್ನು ಘೋಷಣೆ ಮಾಡಿದ್ದಾರೆ. ಚೈನಾ ಮತ್ತು ಅಮೆರಿಕದ ನಡುವೆ ತಿಕ್ಕಾಟ ಇದೆ. ಈ ಸಂದರ್ಭದಲ್ಲಿ ಭಾರತ ಅಮೆರಿಕಾಗೆ ತೀವ್ರ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ನರ್. ಚೈನಾದಿಂದ ಹೊರಬರುವಂತಹ ಎಲ್ಲ ಕಂಪನಿಗಳಿಗೆ ಭಾರತವೇ ನಂಬರ್ 1 ಆಪ್ಷನ್ ಆಗಿರುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಯುದ್ಧದಲ್ಲಿ ಮುಳುಗಿದ್ದೆ ಆದರೆ ಅಮೆರಿಕಾಗೂ ಕೂಡ ಲಾಸ್ ಆಗುತ್ತೆ. ಜೊತೆಗೆ ಅಮೆರಿಕ ಮತ್ತು ಭಾರತದ ನಡುವೆ ಈಗಾಗಲೇ ಟ್ರೇಡ್ ಡೀಲ್ ಕೂಡ ಫೈನಲ್ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಯುದ್ಧವನ್ನು ಅಮೆರಿಕ ಕೂಡ ಬಯಸ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಭಾರತದೊಂದಿಗೆ ಮತ್ತು ಪಾಕಿಸ್ತಾನದ ಜೊತೆಗೂ ಕೂಡ ಟ್ರಂಪ್ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿತ್ತು. ಅಂತಿಮವಾಗಿ ಟ್ರಂಪ್ ಅವರೇ ಘೋಷಣೆ ಮಾಡಿದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದವೆ ಅಂತ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಭಾರತದ ಕೈ ಮೇಲಾಗಿದೆ. ನಾವು ಪಾಕಿಸ್ತಾನದ ಏರ್ಬೇಸ್ಗಳನ್ನು ಉಡಾಯಿಸಿದ್ದೀವಿ. ಅದಕ್ಕೆ ಪಾಕಿಸ್ತಾನ ಇದುವರೆಗೆ ರಿಟಾಲಿಯೇಟ್ ಮಾಡಿಲ್ಲ. ಟ್ರಂಪ್ 5:35ಕ್ಕೆ ಘೋಷಣೆ ಮಾಡಿದ್ದು ಈ ತಕ್ಷಣದಿಂದಲೇ ಯುದ್ಧ ವಿರಾಮ ಘೋಷಣೆ ಆಗಿದೆ ಅಂತ. ಮಿತ್ರರೇ, ಈ ಯುದ್ಧ ವಿರಾಮವೇ ನಿಜ ಅಂತ ಆದರೆ ಇನ್ಮುಂದೆ ಪಾಕಿಸ್ತಾನ ದಾಳಿ ಮಾಡುವಂತಿಲ್ಲ. ಅಂದರೆ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಪಾಕಿಸ್ತಾನ ಯಾವುದೇ ರೀತಿಯಲ್ಲೂ ಕೂಡ ಭಾರತದ ಮೇಲೆ ರಿಟಾಲಿಯೇಟ್ ಮಾಡುವಂತಿಲ್ಲ. ಯಾಕೆಂದರೆ ಯುದ್ಧ ವಿರಾಮ ಘೋಷಣೆ ಆಗಿದೆ. ಮಿತ್ರರೇ, ಈ 3-4 ದಿನಗಳ ಈ ಬೆಳವಣಿಗೆಯಿಂದಾಗಿ ಭಾರತ ಸಾಧಿಸಿದ್ದೇನು ನೋಡೋದಾದ್ರೆ, ಭಾರತ ಸ್ಪಷ್ಟವಾದ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಉಗ್ರವಾದದ ವಿರುದ್ಧ ನಾವು 0 ಟಾಲರೆನ್ಸ್ ಅಂತ ಬಾಯಲ್ಲಿ ಹೇಳೋದಿಲ್ಲ. ಇನ್ಮುಂದೆ ನಾವು ನುಗ್ಗಿ ಹೊಡಿತೀವಿ. ನಾವು ಯಾವುದೇ ಹಂತದ ಕಾರ್ಯಾಚರಣೆಗೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ನಿಮ್ಮ ಬಳಿಯಲ್ಲಿ ಬೇಕಾದರೆ ನ್ಯೂಕ್ಲಿಯರ್ ಪವರ್ ಇರಲಿ, ಮತ್ತೆ ಯಾವುದೇ ಪವರ್ ಇರಲಿ, ನಾವು ಅದಕ್ಕೆಲ್ಲ ಯೋಚನೆ ಮಾಡೋದಿಲ್ಲ. ಭಯೋತ್ಪಾದನೆಯನ್ನ ನಿರ್ನಾಮವನ್ನ ಮಾಡಬೇಕು. ಭಯೋತ್ಪಾದನೆಗೆ ನಾವು ಸದಾ ವಿಕ್ಟಿಮ್ ಆಗಬಾರದು ಅಂತೇಳಿ ಭಾರತ ಒಂದು ಸ್ಟ್ರಾಂಗ್ ಆದ ನಿರ್ಧಾರವನ್ನು ಕೈಗೊಂಡಿದೆ. ಜೊತೆಗೆ ಮಿತ್ರರೇ, ಈ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ಕಂಪ್ಲೀಟ್ ಸೇನಾ ಶಕ್ತಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಅಂದ್ರೆ ಅವರು ಪೇಪರ್ ಹುಲಿ, ಅವರ ಬಳಿಯಲ್ಲಿ ಯಾವುದೇ ಶಕ್ತಿ ಇಲ್ಲ. ಅವರ ಬಳಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕೂಡ ಬರೀ ಬೋಗಸ್. ಒಂದು ಸಾಮಾನ್ಯ ಡ್ರೋನ್ ಅನ್ನು ಕೂಡ ಅವರಿಗೆ ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಅಟ್ ಎ ಸೇಮ್ ಟೈಮ್ ಭಾರತದ ಸೈನಿಕ ಶಕ್ತಿಯೂ ಕೂಡ ವಿಶ್ವದ ಮುಂದೆ ಅನಾವರಣಗೊಂಡಿದೆ. ಭಾರತಕ್ಕೆ ಪಾಕಿಸ್ತಾನ ಅಷ್ಟೆಲ್ಲ ದಾಳಿ ಮಾಡಿತು. ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಲಾಂಚ್ ಮಾಡಿದ್ರು, ಡ್ರೋನ್ಗಳನ್ನು ಲಾಂಚ್ ಮಾಡಿದ್ರು. ಪಾಕಿಸ್ತಾನದ ಎಲ್ಲಾ ದಾಳಿ ಪ್ರಯತ್ನವನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟರ್ಸೆಪ್ಟ್ ಮಾಡಿಬಿಡ್ತು. ಒಂದೇ ಒಂದು ದಾಳಿಯೂ ಕೂಡ ಯಶಸ್ವಿಯಾಗಿಲ್ಲ. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ 1-2 ಡ್ರೋನ್ಗಳು ಬಂದು ಬಿದ್ದು ಸಿವಿಲಿಯನ್ಸ್ಗೆ ಒಂದಷ್ಟು ಹಾನಿಯಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಭಾರತದ ಮಿಲಿಟರಿಗೆ ದೊಡ್ಡ ಮಟ್ಟದ ಯಾವುದೇ ಡ್ಯಾಮೇಜ್ ಆಗಿಲ್ಲ. ಅವರು ಪಠಾಣ್ಕೋಟ್ ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡಿದ್ರು, ಜಮ್ಮುವಿನಲ್ಲಿದ್ದಂತಹ ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡಿದ್ರು, ರಾಜಸ್ಥಾನದ ಏರ್ ಬೇಸ್ ಅನ್ನು ಟಾರ್ಗೆಟ್ ಮಾಡಿದ್ರು. ಎಲ್ಲವುದನ್ನು ಉಡಾಯಿಸಬೇಕು ಅಂತ ಪಾಕಿಸ್ತಾನ ಬಹಳ ಪ್ರಯತ್ನವನ್ನು ಪಟ್ಟಿದೆ. ಯುದ್ಧ ವಿಮಾನವನ್ನು ಭಾರತದ ಏರ್ ಸ್ಪೇಸ್ ಒಳಗೆ ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಆದರೆ ಅದು ಯಾವುದಕ್ಕೂ ಕೂಡ ಭಾರತ ಅವಕಾಶ ಕೊಟ್ಟಿಲ್ಲ. ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. ನಾವು ಕೇವಲ S-400 ಅನ್ನು ಮಾತ್ರ ಬಳಸಿಲ್ಲ, ಇಂಡಿಜಿನಿಯಸ್ ಆಗಿ ಡೆವಲಪ್ ಆದಂತಹ ಅನೇಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಈ ಬಾರಿ ನಾವು ಬಳಸಿದೀವಿ. ಈಗ ಅದೆಲ್ಲವೂ ಕೂಡ ವಾರ್ ಪ್ರೂವನ್ ಆಗಿ ಹೊರಹೊಮ್ಮಿದಾವೆ. ಭಾರತದ ಸೈನಿಕ ಸಾಮರ್ಥ್ಯದ ಬಗ್ಗೆ ನಮ್ಮ ದೇಶದ ಜನರಿಗೂ ಅರಿವಿಗೆ ಬಂದಿದೆ. ಹಾಗೆ ವಿಶ್ವಕ್ಕೂ ಕೂಡ ಭಾರತ ಎಮರ್ಜ್ ಆಗ್ತಿರುವಂತಹ ಗ್ಲೋಬಲ್ ಪವರ್ ಅನ್ನುವಂಥದ್ದು ಗೊತ್ತಾಗಿದೆ. ಇದರ ನಡುವೆ ಮಿತ್ರರೇ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲೇ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ತ್ರಿ ಅವರು ಕೂಡ ಈ ತಕ್ಷಣದಿಂದಲೇ ಯುದ್ಧ ವಿರಾಮ ಘೋಷಣೆ ಆಗಿದೆ, ಭಾರತ ಕೂಡ ಇದನ್ನು ಒಪ್ಪಿಕೊಂಡಿದೆ ಎನ್ನುವುದನ್ನು ಘೋಷಣೆ ಮಾಡಿದ್ದಾರೆ. ಭೂಮಿ, ಆಕಾಶ ಮತ್ತು ನೀರು ಅಂದ್ರೆ ಏರ್ ಫೋರ್ಸ್, ನೇವಲ್ ಫೋರ್ಸ್ ಮತ್ತು ಭೂಸೇನೆ, ಇದು ಯಾವುದನ್ನೂ ಕೂಡ ಬಳಸಿ ದಾಳಿ ಮಾಡೋದಿಲ್ಲ ಅಂತೇಳಿ ಎರಡೂ ದೇಶಗಳು ಒಪ್ಪಿಕೊಂಡಿದೆ ಅಂತೇಳಿ ವಿಕ್ರಮ್ ಮಿಸ್ತ್ರಿ ಅವರು ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧ ಶುರುವಾಗಿತ್ತು ಅದು ಈ ತಕ್ಷಣಕ್ಕೆ ನಿಂತಿದೆ. ಮುಂದೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ನಿರ್ಧಾರದ ಬಗ್ಗೆ ನಿಮಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್